ಬೆಂಗಳೂರಿನ ಕೋಗಿಲು ಲೇಔಟ್ ಬಳಿ ಜೆಸಿಬಿ ಘರ್ಜನೆ ಜೋರಾಗಿದೆ. ಜಿಬಿಎಯಿಂದ 200 ಮನೆಗಳನ್ನ ಡೆಮಾಲಿಷ್ ಮಾಡಲಾಗ್ತಾ ಇದೆ. 6 ಜೆಸಿಬಿ 300 ಸಿಬ್ಬಂದಿ ಭದ್ರತೆಯಲ್ಲಿ ಡೆಮಾಲಿಷನ್ ಕಾರ್ಯ ನಡೀತಾ ಇದೆ. ನಗರದಲ್ಲಿ ಅನಧಿಕೃತ ನಿವೇಶಗಳ ವಿರುದ್ಧ ಜಿಬಿಎ ದೊಡ್ಡ ಸಮರ ಸಾರಿದೆ. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳ ತೆರವು ಕಾರ್ಯವನ್ನ ಮಾಡಲಾಗಿದೆ. 6 ಜೆಸಿಬಿ 300 ಸಿಬ್ಬಂದಿಯ ಭದ್ರತೆಯಲ್ಲಿ ನಡೆದಿರುವಂತಹ ಡೆಮಾಲಿಷನ್ ಕಾರ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಚಿಕ್ಕ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡಿದ್ರು. ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಡೆಮಾಲಿಷನ್ ನಡೆದಿದೆ. ಗೋಮಾಳ ಜಾಗವನ್ನ ಜಿಲ್ಲಾಡಳಿತ ಪಾಲಿಕೆಗೆ ಕೊಟ್ಟಿತ್ತು. ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ಮನೆಗಳನ್ನ ನಿರ್ಮಿಸಿಕೊಂಡು ವಾಸ ಮಾಡ್ತಾ ಇದ್ರು. ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ಅಧಿಕಾರಿಗಳ ನೇತೃತ್ವದಲ್ಲಿ ಸುಮಾರು 200 ಮನೆಗಳನ್ನ ತೆರವು ಕಾರ್ಯ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಬೆಳ್ಳಂಬೆಳಿಗ್ಗೆ ಶ್ರೀನಿವಾಸಪುರದ ಕೋಗಿಲು ಲೇಔಟ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳ ತೆರವು ಕಾರ್ಯ ಮಾಡಲಾಗಿದೆ. 14 ಎಕರೆ ಪಾಲಿಕೆ ಜಾಗದಲ್ಲಿ ಅನಧಿಕೃತವಾಗಿ ನಿರ್ಮಿಸಿದ್ದ 190ಕ್ಕೂ ಹೆಚ್ಚು ಮನೆಗಳನ್ನ ನೆಲಸಮಗೊಳಿಸಲಾಗಿದೆ. ಜಿಬಿಎ ಕಾರ್ಯಕ್ಕೆ ಒಂದು ಕಡೆ ಸೂರು ಕಳೆದುಕೊಂಡಂತವರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದೇ ಒಂದು ಸೂಚನೆ ಕೊಡದೆ ಕೆಡವಿದ್ದಾರೆ ಅನ್ನುವಂಥ ವಿಚಾರ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ದಂಥವರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ. ನಮ್ಮ ಫ್ರೆಂಡ್ ಬಂದ